ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ತುಂಬ ಒಬೇಸ್ ಇರೋರು ಅಂದರೆ ತೂಕ ಜಾಸ್ತಿ ಇರೋರಿಗೆ, ಅಂದರೆ ನಮ್ಮದು ಬಾಡಿ ಮಾಸ್ ಇಂಡೆಕ್ಸ್ 27ಕ್ಕಿಂತ ಜಾಸ್ತಿ ಇದ್ದು ಅಥವಾ ತುಂಬ ಕಮ್ಮಿ ಇದ್ದು ಬಾಡಿ ಮಾಸ್ ಇಂಡೆಕ್ಸ್ 18ಕ್ಕಿಂತ ಕಮ್ಮಿ ಇರೋರಿಗೆ ಮಿಸ್ಕ್ಯಾರೇಜ್ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಓವರ್ ವೇಟ್ ಜೊತೆಗೆ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ಜಾಯ್ನ್ ಆಗಿಬಿಟ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ತುಂಬ ಸೆಡೆಂಟ್ರಿ ಲೈಫ್, ಅಂದರೆ ಏನು ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ. ಸೊ ಇಂಥವರಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಪ್ರೊಡಕ್ಷನ್ ಆಗ್ತವೆ. ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕಮ್ಮಿ ಇರೋದ್ರಿಂದ ಮಿಸ್ಕ್ಯಾರೇಜ್ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಹ್ಯಾಬಿಟ್ಸ್, ಕಾಫಿ ಜಾಸ್ತಿ ತಗೊಳ್ಳೋದು, ಆಲ್ಕೋಹಾಲ್, ಸ್ಮೋಕಿಂಗ್ ಈ ಥರ ಎಲ್ಲ ಅಡಿಕ್ಷನ್ಸ್ ಇದ್ದರೆ ಮಿಸ್ಕ್ಯಾರೇಜ್ ಆಗುತ್ತೆ. ನೆಕ್ಸ್ಟ್ ಆಶರ್ಮನ್ ಸಿಂಡ್ರೋಮ್, ಅಂದರೆ ಮೊದಲು ನಮಗೆ ಪ್ರೆಗ್ನೆನ್ಸಿ ಬೇಡ ಅಂತ ತೆಗೆಸ್ಕೊಂಡಿರ್ತಾರೆ, ಆವಾಗ DNC ಮಾಡೋವಾಗ ಹೆಚ್ಚಿಗೆ ಡ್ಯಾಮೇಜ್ ಆಯಿತು ಅಂದರೆ ಎಂಡೋಮೆಟ್ರಿಯಮ್ ಲೇಯರ್ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅಲ್ಲಿ ಒಳಗಡೆ ಪದರ್ ಅಂಟ್ಕೊಂಡಿರೋದ್ರಿಂದ ಭ್ರೂಣ ಹೋಗಿ ಕೂತ್ಕೊಳ್ಳಿಕ್ಕೆ ಜಾಸ್ತಿ ಸ್ಪೇಸ್ ಇರಲ್ಲ, ಹಂಗಾಗಿ ಮಿಸ್ಕ್ಯಾರೇಜ್ ಆಗಿರುತ್ತೆ.